ಎಲ್ಲರೂ ಭಾಳ ಹೋರಾಟ ಮಾಡೋಣ, ಹೋರಾಟ ಮಾಡೋ ದಿಕ್ಕಿನಲ್ಲಿ ಇದ್ದೀವಿ. ಹೆಚ್ಚು ಹೋರಾಟ ಆಗಬೇಕಂದ್ರೆ ಒಂದು ಕ್ರಾಂತಿ ಆಗಬೇಕು. ಕ್ರಾಂತಿ ಆದಾಗ ಮಾತ್ರ ಇದು ಹೋರಾಟ ಸಕ್ಸಸ್ ಆಗುತ್ತೆ. ನಾವೆಲ್ಲರೂ ಸೋತಿದ್ದೀವಿ. ಎಲ್ಲರೂ ಸೋತಿ ಯಾಕೆ ಸೋತಿದ್ವಿ ಅಂದರೆ ಸದಾಶಿವಯೋಗ 30 ವರ್ಷದಿಂದ ಸದಸ್ಯವಾಗಿದ್ದು ಖಾಲಿ 3 ದಿನ ಒಂದು ಹೋರಾಟದಲ್ಲಿ ಅವ್ರು ಪಡಿತಾರೆ ಅಂದರೆ ನಾವು ಸೋತಿದ್ದೀವಿ, ರಿಯಲ್ಲೇ ಸೋತಿದ್ದೀವಿ. ಈಗ ಅವ್ರು ಏನು ಅನ್ಕೊಂಡಿದ್ರು, ನಮ್ಮ ಸಹೋದರಗಳಾಗಲಿ ಎಡ ಮತ್ತು ಬಲ ಅದಾಗ್ರಿ, ಈಗ ಅವ್ರು ಏನು ಅನ್ಕೊಂಡಿದ್ರು, ನಮ್ಮನ್ನ ಹೆಂಗಾದ್ರೂ ಮಾಡಿ ಇದರಿಂದ ತೆಗಿಬೇಕು ಹುನ್ನಾರ ಇತ್ತು, ಸಕ್ಸಸ್ ಆದರು. ಈಗ ಒಂದನೇದು. ಎರಡನೇದು ಅವ್ರು ಇನ್ನೊಂದು ಏನು ಮಾಡ್ತಿದ್ರು ಅಂದರೆ ಇವ್ರನ್ನ ಟಚಬಲ್ ಅಂತ ಓಡಿಸ್ಬಿಟ್ಟು ನಮ್ಮನ್ನ ಹೊರಗೆ ತಳ್ಳಕ್ಕೆ ಅವರು ಈಗ ಎರಡನೇದು ಮಾಡಿದ್ದಾರೆ. ಸಮಸ್ಯೆ ಏನು ಗೊತ್ತಾ? ಸಮಸ್ಯೆ ಇರೋದು ಈಗ ನಾವಿಲ್ಲಿ ಬಂದು ಮಾಡ್ತಾ ಇರೋದು, ಈಗ ಹೋರಾಟ ಮಾಡೋದು, ನಾವು ಎಜುಕೇಷನ್ ತಗೋದು, ನೌಕರಿ ಮಾಡೋದು ಫಸ್ಟ್ ಜನ್ರೇಷನ್. ನಮ್ದು ಇನ್ನೊಂದು ತಾಂಡ ಆಗಲಿ, ನಮ್ಮ ಹಟ್ಟಿಗಳಾಗಲಿ, ನಮ್ಮ ಓಣಿಗಳಾಗಲಿ ಇನ್ನೂ ಕೂಡ ನಮ್ಮ ಜನ್ರೇಷನ್ನು ಇನ್ನೂ ಕೂಡ ಸಿಟಿಗೂ ಬಂದಿಲ್ಲ, ಮತ್ತು ಎಜುಕೇಷನ್ ಯೂನಿವರ್ಸಿಟಿಗೂ ಹೋಗಿಲ್ಲ, ಮತ್ತು ಯಾವುದೇ ಕಾಲೇಜಿಗೂ ಹೋಗಿಲ್ಲ. ನೀವು ಜಸ್ಟಿಸ್ ನಾಗಮೋಹನ್ ಸರ್ ವರದಿ ಪ್ರಕಾರ ನಾವು ಓದಿದ್ದೀನಿ. ಅಲ್ಲಿ ಏನಿದೆ ಅಂದರೆ ನೋಡಿ, ಯಾರು ಬಲೆಟ್ರು, ಯಾರು ಸರ್ಕಾರಿ ಸೌಲಭ್ಯ ತಗೊಂಡಿದ್ದಾರೆ, ಯಾರು ಸರ್ಕಾರಕ್ಕೆ ಅನುದಾನ ತಗೊಂಡಿದ್ದಾರೆ, ಎಲ್ಲರೂ ಯಾರು ಅಂತ ಗೊತ್ತು. ಆದರೂ ಕೂಡ ನಮ್ಮನ್ನ ಕಡೆಗಣಿಸಲಾಗಿದೆ. ಯಾಕೆ ಯಾಕೆ ನಮ್ಮನ್ನ ಕಡೆಗಣಿಸಿ? ಯಾಕೆ ಅಂದರೆ ನಾವು ಎಲ್ಲರೂ ಒಡೆದು ಹೋಗಿವಿ, ಹಾಲಿನಲ್ಲಿ ನಿಂಬೆಹಣ್ಣು ಹಾಕಿದ್ದಾರೆ ಅಷ್ಟೇ. ನಮ್ಮ ಒಡೆದು ಡಿವೈಡೆಂಡ್ ಪಾಲಿಸಿನ ಮಾಡಿಬಿಟ್ಟು ಅವರು ತಮ್ಮದೇ ಆದಂಥ ಬೇಳೆ ಬೇಯಿಸ್ಕೊಂಡು ನಮಗೆ ಬರಕ್ಕಂಥ ಅವಕಾಶಗಳನ್ನು, ನಮಗೆ ಬರಕ್ಕಂಥ ಅನುದಾನಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಈಗ ಏನು ಮಾಡ್ತಾವ್ರೆ ಅಂದರೆ ಅವ್ರನ್ನ ಟಚಬಲ್ ಅಂತ ಇಟ್ಬಿಟ್ಟು ಅದನ್ನು ಕೂಡ ನಾವು ಭಾರತೀಯರಲ್ವಾ, ನಾವು ಭಾರತೀಯರಲ್ವಾ, ಇಂಡಿಯನ್ಸ್ ಅಲ್ವಾ? ಯಾಕೆ ನಿಮ್ಮ ಸಂಘಟನೆ ಬೆಳೆದಿಲ್ವಾ? ನಾವು ಬೆಳೆದೇ ಇಲ್ಲ. ನಿಮ್ಮ ಜೊತೆಗೆ ದ್ವೇಷ ಬಿತ್ತಾ ಇದ್ದಾರೆ. ಹೌದು, ನಿಜ. ಯಾಕಂದ್ರೆ ಎಲ್ಲೇ ಹೋಗ್ರಿ, ಒಂದು ಕಾಲೇಜು, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರ ಜೊತೆ ಕಲಿತೀವಿ, ಎಲ್ಲರ ಜೊತೆನೂ ನಾವು ಶಿಕ್ಷಣ ತಗೋತೀವಿ, ಎಲ್ಲರ ಜೊತೆನೂ ನಾವು ಸ್ಪರ್ಧೆ ಮಾಡ್ಬಾರ್ತೀವಿ. ಸುಮ್ಮನೆ ಬರ್ತಿಲ್ಲ, ನಾವು ಸ್ಪರ್ಧೆ ಮಾಡ್ತೀವಿ, ಎಜುಕೇಷನ್ ಸ್ಪರ್ಧೆ ಎಕ್ಸಾಮ್ ಬರ್ತೀವಿ, ಪಾಸ್ ಆಗ್ತೀವಿ. ಅವ್ರು ಸುಮ್ಮನೆ ಒಬ್ಬರು ಯಾರಿಗೆ ಕೊಟ್ಟಿಲ್ಲ. ಆದರೆ ಇದು ಎಲ್ಲ ಆದರೂ ಕೂಡ ಅವ್ರಿಗೆ ಹೆಚ್ಚಿನ ಅನುದಾನ. ಯಾಕಂತಂದರೆ ಅವರು ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಅವರು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ 3 ದಿನದಲ್ಲಿ ತೊಗೊಂಡ್ರು. 3 ದಿನದಲ್ಲಿ ಅವರು ಏನು ಬೇಕಾದೆಲ್ಲ ತೊಗೊಂಡ್ರು. ಆದರೆ ಇನ್ನೂ ನಾವು ಡಿಸ್ಕಷನ್ ಮಾಡಲೇ ಇದ್ದೀವಿ, ಹೋರಾಟ ರೂಪಿಸ್ತಿದ್ದೀವಿ. ಹೋರಾಟ ಜಿಲ್ಲೆಯಲ್ಲಿ ಆದರೆ ಆಗಲ್ಲ, ಜಿಲ್ಲೆಯಲ್ಲಿ ಆಗಲಿ, ಒಂದಲ್ಲ 10 ಆಗಲಿ ನಾವು ಒಪ್ಕೊತೀವಿ. ಇದು ಹೋರಾಟ ಕೂಡ ರಾಜ್ಯ ಮಟ್ಟದಾಗ ಆಗಬೇಕು, ರಾಜ್ಯ ಮಟ್ಟ ಆಗಲೇ ಆಗಬೇಕು. ಏನು ಗೊತ್ತಾ, ಫ್ರೀಡಮ್ ಪಾರ್ಕಲ್ಲಿ ಆದರೆ ನಾವು ವಿಧಾನಸೌಧ ಮುಟ್ಟುಗೋಲು ಹಾಕಬೇಕು. ವಿಧಾನಸೌಧ ಮುಟ್ಟುಗೋಲು ಹಾಕಿದಾಗ ಆಟೋಮೆಟಿಕ್ಲಿ ಎಲ್ಲರೂ ಹೆದರ್ತಾರೆ. ಆಟೋಮೆಟಿಕ್ಲಿ ಹೋಗೋಣ. ನಾವು ಒಬ್ಬ ಒಟ್ಟರು ಕಲ್ಲು ಹೊಡೆದ್ರೆ ಬಂಡ ಅನ್ಸುತ್ತೆ, ಸರ್ಕಾರ ಅನ್ಸಲ್ಲ. ಒಬ್ಬ ನಮ್ಮನೆಯವರು ಮೂತಿರೋಂಥ ಒಂದು ಇದ್ದಾಗಿನ ಒಂದು ಕಲ್ಲಾಗಿ ರೆಡಿ ಮಾಡ್ತಾರೆ. ಆಡ್ಬೇಕು ಸಾಧ್ಯ ಇಲ್ಲ, ಸಾಧ್ಯ ಇದೆ. ಆದರೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಬಿಡ್ರಿ, ನಿಮ್ಮ ಮನೇಲಿ ಇಟ್ಕೊಳ್ರಿ. ಹೌದು, ಒಬ್ಬ ಮನೇಲಿ ಅಣ್ಣ ಜಗಳ ಇದೆ, ಇರಲಿ, ನಮ್ಮ ಮನೇಲಿದೆ. ಆದರೆ ನಮ್ಮನೆ ಕೈ ಹಾಕಿದಾಗ ನಾವು ಯಾರು ಬಿಡೋದಿಲ್ಲ. ನಮ್ಮನೆ ಕೈ ಯಾರು ಹಾಕಿದ್ರೆ ಯಾರಿಗೂ ಬಿಡೋದಿಲ್ಲ. ತಿಳ್ಕೊಳ್ಳಿ, ನಮ್ಮ ಅಣ್ಣ ಜಗಾಡ್ತೀವಿ, ಒದ್ದಾಡ್ತೀವಿ, ನಮ್ಮ ಅಪ್ಪನ ಆಸ್ತಿ. ಹೌದು, ನಮ್ಮ ಅಪ್ಪನ ಆಸ್ತಿ. ನಾವು ಭೂಮಿ, ಖರ್ಚ, ಕೊರಮ, ಲಂಬಳಿ ಜಗಾಡ್ತೀವಿ ನಮ್ಮ ಮನೆ ತಮ್ಮದು. ಆದ್ರೆ ನಮ್ಮ ಮನೆಗೆ ನೀವು ಕೈ ಹಾಕ್ತಿದ್ರೆ ನಾವು ಬಿಡ್ತೀವ? ಬಂಧುಗಳೇ, ದಯವಿಟ್ಟು ನಿಮ್ಗೊಂದು ನನ್ನೊಂದು ವಿನಂತಿ, ನಮ್ಮನೆ ಜಗಳ ಇದೆ ಒಪ್ಕೋದು. ಆದರೆ ಒಂದು ದಿನಾಂಕ ಭಾಳ ಅರ್ಜೆನ್ಸಿ ಇದೆ. ಇಲ್ಲ ಅಂತಂದರೆ ಅಲಮಾರಿಗಳಿದ್ದಂಥ ನಮ್ಮ ತರಿಸಿ ಸೇರಿಸಿದಾರಲ್ಲ ಅವ್ರಿಗೆ ಕೂಡ ತೆಗೆಸಿ ನಮ್ಮನ್ನ ಮಾಡಿ 4% ಮಾಡೋಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ. ನಾವು ಯಾವ ಸಮುದಾಯಗಳು ಅಗೇನೆಸ್ಟ್ ಇಲ್ಲ, ನಾವು ಯಾರು ಅಗೇನೆಸ್ಟ್ ಇಲ್ಲ. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇದೆ, ಈಕ್ವಲ್ ರೈಟ್ಸ್ ಇದೆ. ನಾವು ಯಾರು ಅಗೇನೆಸ್ಟ್ ಇಲ್ಲ. ಆದರೆ ನಮಗೆ ಸ್ವಾಭಿಮಾನಕ್ಕೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಧಕ್ಕೆ ಬಂದಾಗ ನಾವು ಯಾರಿಗೂ ಕೇಳಂಗಿಲ್ಲ ಮತ್ತು ನಾವು ಹೆದರಂಗಿಲ್ಲ. ಅದಕ್ಕಾಗಿ ದಯವಿಟ್ಟು ನಾನು ರಿಕ್ವೆಸ್ಟು, ರಾಜ್ಯ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ, 2 ಆಗಲಿ 3 ಆಗಲಿ,
ರಾಜ್ಯ ಮಟ್ಟಕ್ಕೆ ಯಾವಾಗ ದಿನಾಂಕ ನಿಗದಿ ಮಾಡ್ತೀರಿ ದಯವಿಟ್ಟು ನಿಗದಿ ಮಾಡಿ ಅಂತ ಹೇಳಿ ಶ್ರಮಿಸ್ತೀನಿ ಎಲ್ಲರಿಗೂ.